ಈಗ ನಾವು ಸಾಮಾನ್ಯವಾಗಿ ಬ್ರಷ್ ಯೂಸ್ ಮಾಡ್ತೀವಿ, ಟೂತ್ ಪೇಸ್ಟ್ ಹಾಕೊಂಡ್ಬಿಟ್ಟು ಆ ಬೆಸ್ಟನ್ನ ಹಾಗೆ ಅಲ್ಲೇ ಬಾತ್ರೂಮಲ್ಲಿ ಈಗೆಲ್ಲ ನವೇಡೇಸ್ ಬಾತ್ರೂಮ್ ಬೇರೆ ಟಾಯ್ಲೆಟ್ಸ್ ಬೇರೆ ಅಂತ ಇರಲ್ಲ, ಒಂದೇ ಕಡೆ ಎರಡು ಇರುತ್ತೆ. ಸೊ ಅಲ್ಲೇ ಇಟ್ಟಿರ್ತೀವಿ ನಾವು ಬ್ರಷ್. ಆ ಬ್ರಷ್ ಮೇಲೂ ಬೇಕಾದಷ್ಟು ಮೈಕ್ರೋಬ್ಸ್ ಕೂತಿರ್ಬೋದು. ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಹಂಗೆ ಬ್ರಷ್ ತೊಗೊಳ್ತೀನಿ. ಮೇ ಬಿ ನೀರಲ್ಲಿ ಕ್ಲೀನ್ ಮಾಡಿದ್ರೆ ಏನು ಮೈಕ್ರೋಬ್ಸ್ ಹೋಗಲ್ಲ, ಅದು ಹಾಟ್ ವಾಟರ್ ಏನು ಯೂಸ್ ಮಾಡಲ್ಲ ನಾವು. ಸೊ ಸುಮ್ಮನೆ ಹಂಗೆ ಇದು ಮಾಡ್ಬಿಟ್ಟು ಹಾಕ್ತೀನಿ. ಅಂದರೆ ನಾವು ಮತ್ತೆ ಮೈಕ್ರೋಬ್ಸನ್ನೇ ಮತ್ತೆ ಈಗ ಬ್ರಷಲ್ಲಿ ಇನ್ನೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅವಕ್ಕೆ, ಅದೊಂಥರ ಒಳ್ಳೆ ಸೀಟ್ ಮಾಡಿಕೊಟ್ಟಂಗೆ ಇರುತ್ತೆ. ಅದಕ್ಕೆ ನಾವು ಮತ್ತೆ ಬ್ರಷ್ ಮಾಡಿದಾಗ ಮೈಕ್ರೋಬಿಂದಾನೇ ಬ್ರಷ್ ಮಾಡ್ತಾ ಇದೀವ ನಾವು ಅಂತ. ಯಾವ್ದನ್ನ ಹೋಗಿಸ್ಕೊಳ್ಳೋದಕ್ಕೆ ನಾವು ಬ್ರಷ್ ಮಾಡ್ತಿದೀವಿ, ಮತ್ತೆ ಅದರಿಂದಾನೇ ಇನ್ಫೆಕ್ಷನ್ ಮಾಡ್ಕೋತೀವ. ಖಂಡಿತವಾಗಿ ಆಗುತ್ತೆ. ಎಸ್ಪೆಷಲಿ ಮಕ್ಕಳಲ್ಲಿ ಅವರು ನೀವು ಎಷ್ಟೇ ಇನ್ಸ್ಟ್ರಕ್ಷನ್ ಕೊಟ್ಟರು ಅವರು ತುಂಬಾ ನೀಟಾಗಿ ಏನು ಮಾಡಲ್ಲ. ಅದಕ್ಕೆ ಈಗ ಸುಮಾರು ಕಡೆ ಹೇಳ್ತಾನೆ, ನೀವು ಈಗ ಮನೆಯಲ್ಲಿ 4 ಜನ ಇದೆ ಅಂತ ಇಟ್ಕೊಳ್ಳಿ, ಅವ್ರು 4 ಬ್ರಷ್ ಇರುತ್ತೆ, ಅದನ್ನ ಒಂದೇ ಇದರಲ್ಲೇ ಇಟ್ಟಿರ್ತಾರೆ. ಹಾಗಾಗಿ ಏನಾಗುತ್ತೆ, ಒಂದೊಂದು ಟಚ್ ಆಗುವಂತಹ ಸಾಧ್ಯತೆಗಳಿರುತ್ತೆ, ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಾಧ್ಯತೆಗಳು ಇರುತ್ತೆ. ಯಾಕಂದ್ರೆ ಅವರು ಅದೇ ಟೈಮಲ್ಲೇ ಮಾಡ್ತಾರೆ, ದಿಸ್ ನೋ ಮಚ್ ಗ್ಯಾಪ್. ಒಬ್ರು ಬ್ರಷ್ ಆನ್ ಮಾಡಾದ್ಮೇಲೆ ಒಂದು ಪ್ರಾಬಬ್ಲಿ ನಾನು 5-10 ನಿಮಿಷನೋ ಅಥವಾ ಒಂದು ಅರ್ಧ ಗಂಟೆ ಒಳಗೆ ಮಾಡೋದಿರುತ್ತೆ. ಅದಕ್ಕೆ ಈಗೇನು ಹೇಳ್ತಾರೆ, ಅದಕ್ಕೊಂದು ಕ್ಯಾಪ್ ಬರುತ್ತೆ, ಕ್ಯಾಪ್ ಹಾಕಿಟ್ಟಿರಿ ಅಂತ ಹೇಳ್ತಾರೆ, ಸೊ ದಟ್ ಇಟ್ ಶುಡ್ ನಾಟ್ ಟಚ್ ಅಂತ. ಬಟ್ ಹೌಎವರ್ ನೀವು ನೋಡಿದ್ರೆ ಈಗ ನಾವು ಏನು ಅನ್ಸೈಂಟಿಫಿಕ್ ಅಂತ ಹಳೆ ಪ್ರಾಕ್ಟೀಸ್ ಅಂತ ಹೇಳಿದ್ರೆ, ದಟ್ ಇಸ್ ಮೋರ್ ಸೈಂಟಿಫಿಕ್, ಬಿಕಾಸ್ ಎವ್ರಿ ಡೇ ಯು ಆರ್ ಯೂಸಿಂಗ್ ಅ ನ್ಯೂ ಬ್ಯಾಗ್ ಅಂಡ್ ಯು ಆರ್ ಥ್ರೋಯಿಂಗ್ ಇಟ್. ಅಂದ್ರೆ ಡಿಸ್ಪೋಸಬಲ್ ಬ್ರಷ್ ಯೂಸ್ ಮಾಡ್ತಾ ಇದ್ರು ಮುಂಚೆ. ಹಾಗಾಗಿ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ, ಅರ್ಕ, ನೆಗ್ರೋಧ ಮತ್ತೆ ಕಕುಬಾದಿಜ, ಖದಿರ ಕಕುಬಾದಿಜಂ ಅಂತ ಅಂದ್ರೆ ಒಂದಷ್ಟು ಪ್ರಾತರ್ ಭುಕ್ತ್ವ ಮೃದ್ವಗ್ನಂ ಕಷಾಯ ಕಟುತಿಕ್ತಕಂ ಅಂತ ಹೇಳ್ತಾರೆ. ಅಂದ್ರೆ ಈ ಖದಿರ ಅಂತ ಹೇಳಿದ್ರೆ ಈ ಅಕೇಶಿಯಾ ಕಟೇಚು ಅಂತ ಏನು ಹೇಳ್ತಾರೆ, ಖದಿರ ಅಂತ ಹೇಳಿದ್ರೆ ಈ ಕಾಚು ಅಂತ ಹೇಳ್ತೀವಿ, ಗೊತ್ತಿರ್ಬೋದು, ಈ ಅಡಿಕೆಗೆ ಕಲರ್ ಕೊಡುವಂತಹ ಒಂದು ಇದು. ಅದರ ಖದಿರ, ಆ ಒಂದು ಖದಿರದ ಅಥವಾ ಜಾಲಿ ಅಥವಾ ಕರಿ ಜಾಲಿ ಮರ ಅಂತ ಹೇಳ್ತೀವಲ್ಲ, ರೆಸಿನ್ ಬರುತ್ತಲ್ಲ ಅಂಥದ್ದು, ಅದರ ಕಡ್ಡಿಯಿಂದ ಯೂಸ್ ಮಾಡ್ಬೋದು. ಅಥವಾ ನೀಮ್ ಕೂಡ ಯೂಸ್ ಮಾಡ್ಬೋದು, ನಿಂಬ. ಅಥವಾ ನೆಗ್ರೋಧ ಅಂದ್ರೆ ವಟವೃಕ್ಷದ್ದು, ನೀಮ್ ಅಂದ್ರೆ ಬೇವು. ಮತ್ತೆ ಅರ್ಕ ಅಂತ ಹೇಳಿದ್ರೆ ಈ ನಾವು ಗಣೇಶನಿಗೆ ಪೂಜೆ ಮಾಡ್ತೀವಲ್ಲ, ತುಂಬಾ ಇದು ಎಕ್ಕದ ಗಿಡ, ಅದರ ಇದನ್ನು ಕೂಡ ಯೂಸ್ ಮಾಡಬಹುದು. ಆದ್ರೆ ಅದು ಫ್ರೆಶ್ ಇರಬಾರ್ದು, ಅಂದ್ರೆ ಅದ್ರಲ್ಲಿ ಹಾಲು ಬರೋದ್ರಿಂದ ಅದು ಒಣಗಿರುವಂತಹ ಇದನ್ನ ಯೂಸ್ ಮಾಡಬಹುದು. ಸೊ ಅದರ ಅಗ್ರ ಅಂದ್ರೆ ಅದರ ಒಂದು ತುದಿಯನ್ನ ಅದನ್ನ ಮೃದ್ವಗ್ರಮ್ ಅಂತ ಹೇಳ್ತಾರೆ, ಅಂದ್ರೆ ಮೃದು ಮಾಡ್ಕೋಬೇಕು. ಅಂದ್ರೆ ಅದನ್ನ ಸ್ವಲ್ಪ ಕಚ್ಚಿ ಅದನ್ನ ಇದು ಮಾಡಿದ್ರೆ ಅದ್ರಲ್ಲಿ ಫೈಬರ್ಸ್ ಜಾಸ್ತಿ ಬರುತ್ತೆ. ಯಾಕೆ ಇದನ್ನ ಹೇಳಿದ್ದಾರೆ, ಈ ಪರ್ಟಿಕ್ಯುಲರ್ ಪ್ಲಾಂಟ್ಸ್ ಅನ್ನೇ ಯಾಕೆ ಹೇಳಿದ್ದಾರೆ ಅಂದ್ರೆ, ಅದರಲ್ಲಿ ನೀವು ಅಗದಾಗ ಫೈಬರ್ಸ್ ಜಾಸ್ತಿ ಇರುತ್ತೆ, ತುಂಬಾ ಫೈಬರ್ಸ್ ಇರುತ್ತೆ, ಅದು ಹೀಗೆ ಪಟ್ ಅಂತ ಮುರಿಯಲ್ಲ, ಫೈಬರ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದು ಕ್ಲೀನ್ ಮಾಡೋಕ್ಕೆ ಬ್ರಷ್ ತರ ಆಗುತ್ತೆ. ಅದು ಅಂದ್ರೆ ಬ್ರಿಸಲ್ಸ್ ಬರುವಂತಹ ಮೆಕ್ಯಾನಿಸಮ್ ಇರುವಂಥದ್ದು ಒಂದು. ಸೆಕೆಂಡ್ ಒನ್ ಏನಂತ ಹೇಳಿದ್ರೆ, ಅದರಲ್ಲಿ ಕಷಾಯ, ಕಟುರಸ ಮತ್ತೆ ತಿಕ್ತರಸ, ಈ 3 ರಸ ಅಂದ್ರೆ ಕಹಿ, ಒಗರು ಮತ್ತು ಕಹಿ, ಒಗರು ಮತ್ತೆ ಖಾರ ಅಂದ್ರೆ ಪಂಜೆಂಟ್ ಅಂದ್ರೆ ಹೇಳ್ತೀವಲ್ಲ, ಆ ರೀತಿಯಾದಂಥದ್ದು. ಸೊ ಈ 3 ನಮಗೆ ರಸಗಳಿರುವಂಥದ್ದನ್ನೇ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಆಚಾರ್ಯ ಸುಶ್ರುತ ಕೂಡ ಸುಶ್ರುತ ಸಂಹಿತೆಯಲ್ಲಿ ಉಪ್ಪನ್ನ, ಲವಣನ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ.